ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಅನುಗ್ರಹ ಇದ್ದೀರಾ, ನಾವು ಏನು ಮಾಡೋಕ್ಕಲ್ಲ. ಅದಾದ್ಮೇಲೆ ವಿಶೇಷವಾಗಿ ಹೇಳ್ತಾರೆ, ಇವತ್ತೇನು ಸಂಕಲ್ಪ ನಾವು ಮಾಡ್ತಾ ಇದ್ದೀವಿ, ವಿವಾಹಕ್ಕೆ ಇರ್ತಕ್ಕಂಥ ಪ್ರತಿಬಂಧಕ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನವಗ್ರಹ ಶಾಂತಿಗಳು ವಿಶೇಷ. ಈ ನವಗ್ರಹ ಶಾಂತಿಗಳು ವಿಶೇಷವಾದಂಥ ಅನುಗ್ರಹವನ್ನು ಕೊಡುವಂಥದ್ದು. ನವಗ್ರಹ ಪೂಜೆಗಳಲ್ಲಿ ಮೊದಲನೇ ಗ್ರಹ ಸೂರ್ಯಗ್ರಹ, ಚಂದ್ರಗ್ರಹ ಮತ್ತು ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತುಗಳು. ಇವರ ಅನುಗ್ರಹ ನಮಗೆ ಜಾತಕಾದಿಗಳಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದರೆ ಯಾವ್ಯಾವ ಫಲಗಳು ನಮಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಮಗೆ ಗ್ರಹ ದೋಷಗಳು, ಗ್ರಹಬಾಧೆಗಳು ಮತ್ತು ಗ್ರಹದ ಒಂದು ಗ್ರಹಚಾರ ಫಲಗಳನ್ನು ಕೊಡ್ತಕ್ಕಂಥದ್ದು ನವಗ್ರಹಗಳಾಗಿದೆ. ಹಾಗೂ ನಮಗೆ ನಮಗೆ ಏಳಿಗೆ ಬೇಕು ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯದನ್ನು ನಾವು ಹುಡುಕ್ತಾ ಹೋಗಬೇಕು. ಆ ಒಳ್ಳೆಯದನ್ನು ಹುಡುಕೋದಕ್ಕೆ ಮಾರ್ಗಗಳನ್ನು ಕೊಡ್ತಕ್ಕಂಥದ್ದು ಭಗವಂತ. ಹಾಗೆ ನಮ್ಮ ಮನಸ್ಸನ್ನು ಚಂಚಲವಾಗಿ ಇಟ್ಕೊಳ್ಬಾರ್ದು. ಏನೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ, ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಮೊದಲನೇದಾಗಿ ತ್ರಿಕರಣ ಶುದ್ಧಿ ಮುಖ್ಯ. ತ್ರಿಕರಣ ಅಂತಂದರೆ ಕಾಯ, ವಾಚ, ಮನಸ್ಸು. ಆ ಮೂರೂ ಶುದ್ಧಿ ಇಲ್ದಿರ ನಾವು ಏನೇ ಪೂಜೆ ಮಾಡಿದ್ರೂ ವ್ಯರ್ಥ ಅಂತ ಹೇಳ್ತಾರೆ. ಮೊದಲನೇದಾಗಿ ಇವತ್ತು ಸ್ವಯಂವರ ಪಾರ್ವತಿ ಒಂದು ಪೂಜೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಸ್ವಯಂವರ ಪಾರ್ವತಿ ಪೂಜೆ ಏನಕ್ಕೆ ಮಾಡ್ತೇವೆ ಅಥವಾ ಯಾತಕ್ಕೆ ಈ ಸ್ವಯಂವರ ಪಾರ್ವತಿ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಗೊತ್ತಾಗಬೇಕು. ನಮಗೆ ಸ್ವಯಂವರ ಅಂತಂದ್ರೆ ಏನು? ಮದುವೆ. ಪಾರ್ವತಿ ಅಂದ್ರೆ ಯಾರು? ಶಿವನ ಹೆಂಡತಿ. ಹೀಗೆ ಆ ಪಾರ್ವತಿ ದೇವಿ ಇನ್ನೊಂದು ಜನ್ಮವನ್ನ ಎತ್ತಿ ಸಕಲ ಪೂಜೆಗಳು, ವ್ರತಗಳು, ಏನೇನು ವ್ರತಗಳು ಅಂತಿದೆಯೋ ಎಲ್ಲ ವ್ರತಗಳನ್ನು ಮಾಡಿ ಯಾರನ್ನ ಪಡೆದ್ಲು? ಶಿವನನ್ನ ಪತಿಯನ್ನಾಗಿ ಪಡೆದು 16 ಸೋಮವಾರದ ವ್ರತವನ್ನ ಮಾಡಿ ಕೂಡ ಶಿವನನ್ನ ಪತಿಯನ್ನಾಗಿ ಪಡೆದು ಸಮಸ್ತ ಕಷ್ಟಗಳಿಂದ ನಿವಾರಣೆ ಮಾಡಿಕೊಳ್ಳುವಂತಹ ವ್ರತ. ಹೀಗೆ ಈ ಸ್ವಯಂವರ ಪಾರ್ವತಿಯಲ್ಲಿ ವಿಶೇಷವಾಗಿ ಪಾರ್ವತೀ ದೇವಿ ಯಾರ ಸ್ವರೂಪಗಳು ಅಂತಂದ್ರೆ ಹೋದ ಜನ್ಮದಲ್ಲಿ ಸತೀದೇವಿಯಾಗಿರ್ತಾಳೆ. ಸತೀದೇವಿ ಗೊತ್ತಿದೆ, ದಾಕ್ಷಾಯಿಣಿ ದೇವಿ ಅಂತೇಳಿ ಶಿವನ ಮೊದಲನೇ ಹೆಂಡತಿಯಾಗಿರ್ತಕ್ಕಂಥ ದಾಕ್ಷಾಯಿಣಿ ದೇವಿ ವಿಶೇಷವಾಗಿ ಪ್ರೀತಿಸಿ ಈಶ್ವರನನ್ನ ಮದುವೆ ಆಗ್ತಾಳೆ. ಯಾರು? ದಾಕ್ಷಾಯಿಣಿ ದೇವಿ, ಸತೀದೇವಿ ಪ್ರೀತಿಸಿ ಮದುವೆ ಆಗ್ತಾಳೆ. ಆದರೆ ದಕ್ಷ ಬ್ರಹ್ಮನಾದಂಥ ಅವರ ತಂದೆ ಆದಂಥ ದಕ್ಷ ಬ್ರಹ್ಮ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೂ ಕೂಡ ಅಪ್ಪನ ವಿರೋಧದ ಮುಖಾಂತರವೂ ಕೂಡ ಆಕೆ ಸತೀದೇವಿ ವಿವಾಹವಾಗ್ತಾಳೆ. ಆ ವಿವಾಹವಾದ ನಂತರ ಸ್ವಲ್ಪ ಕಷ್ಟ ಸುಖಗಳನ್ನು ಅನುಭವಿಸ್ತಾಳೆ. ಆದರೂ ಕೂಡ ವಿಶೇಷವಾಗಿ ಸುಖದಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಅಂತ ತಾಯಿ ಒಂದು ದಿವಸ ದಕ್ಷ ಬ್ರಹ್ಮನ ಮನೆಯಲ್ಲಿ ಒಂದು ಯಜ್ಞ ನಡೆಯುತ್ತೆ. ದಕ್ಷ ಯಜ್ಞ ಅಂತೇಳಿ ಕರೀತಾರೆ. ಆ ಯಜ್ಞದಲ್ಲಿ ಕರೀದೇ ಇದ್ರೂ ಕೂಡ ಆಕೆ ಹೋಗ್ತಾರೆ. ಶಿವನನ್ನ ವಿರೋಧ ಕಟ್ಕೊಳ್ತಾರೆ. ಯಾರು? ತಾಯಿ. ನಮ್ಮ ತವ್ರ ಮನೆ, ನಾನು ತವ್ರ ಮನೆಯವ್ರು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಆಕೆ ಹೋಗ್ತಾರೆ. ಶಿವ ಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಶಿವನ ಮಾತನ್ನು ಕೇಳೋದಿಲ್ಲ. ಆಗ ಆ ಸತೀದೇವಿ ಅಲ್ಲಿ ಹೋಗ್ತಾಳೆ. ಅಲ್ಲಿ ಆ ಸತೀದೇವಿಗೆ ಅವಮಾನ ಆಗುತ್ತೆ. ಆ ಅವಮಾನವನ್ನು ತಡ್ಕೊಳಕ್ಕಾಗ್ದಿರ ಏನು ಮಾಡ್ತಾಳೆ? ಅದೇ ಅಗ್ನಿಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡ್ತಾಳೆ. ಆ ಪ್ರಾಣತ್ಯಾಗ ಮಾಡಿದಂಥ ಆ ತಾಯಿ ಸಾಯಬೇಕಾದ್ರೆ ಕೇಳ್ಕೊಳ್ತಾಳೆ, ಮುಂದಿನ ಜನ್ಮ ಅಂತ ಹೇಳಿ ನನಗೇನಾದರೂ ಇದ್ರೆ ಶಿವನನ್ನೇ ನಾನು ಪತಿಯನ್ನಾಗಿ ಪಡಿಬೇಕು, ಅಂತಹ ಒಂದು ವರವನ್ನು ಕೊಡು ತಾಯಿ ಅಂತೇಳಿ ಆ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ನಂತರ ಪುನರ್ಜನ್ಮವನ್ನು ಪಡೀತಾಳೆ ಆ ಸತೀದೇವಿ. ಎಲ್ಲಿ ಅಂತಂದ್ರೆ ಹಿಮವಂತನ ಮಗಳಾಗಿ ಪಾರ್ವತೀ ದೇವಿ ಜನಿಸ್ತಾಳೆ. ಅದಕ್ಕೆ ಶೈಲಪುತ್ರಿ ಅಂತ ಕೂಡ ಕರೀತಾರೆ. ಆ ದೇವಿಯನ್ನ ಶೈಲಪುತ್ರಿ ಅಂತ ಕರೀತಾರೆ, ಪಾರ್ವತೀ ದೇವಿ ಅಂತಾರೆ, ಪರ್ವತರಾಜನ ಮಗಳು ಅಂತ ಕೂಡ ಕರೀತಾರೆ, ಹೈಮವತಿ ಅಂತ ಕೂಡ ಕರೀತಾರೆ. ಹಾಗೆ ಅಂತಹ ಪಾರ್ವತೀ ದೇವಿ ಹಿಮವಂತನ ಮಗಳಾಗಿ ಮನೆಯಲ್ಲಿ ಬೆಳೀತಾ ಚಿಕ್ಕಂದಿನಿಂದಲೂ ಶಿವನ ಪೂಜೆಯನ್ನ, ಶಿವನನ್ನೇ ನಾನು ಪತಿಯನ್ನಾಗಿ ಬಿಡಬೇಕು ಅಂತೇಳಿ ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ಆಕೆ ಮಾಡದೇ ಇರೋ ವ್ರತಗಳೇ ಇಲ್ಲ. ಆಯ್ತಾ? ಎಲ್ಲ ವ್ರತಗಳನ್ನು, ಶಿವನ ಕುರಿತಾದಂಥ ಎಲ್ಲ ವ್ರತಗಳನ್ನ, ಎಲ್ಲ ನಿಷ್ಠೆಗಳನ್ನ, ಎಲ್ಲ ಉಪವಾಸಗಳನ್ನ ಎಲ್ಲವನ್ನ ಮಾಡ್ತಾ ಬರ್ತಾ ಇರ್ತಾಳೆ. ಹೀಗೆ ಒಂದು ದಿವಸ ನಾರದರು ಒಂದು ವ್ರತವನ್ನ ಹೇಳ್ಕೊಡ್ತಾರೆ. ಅಮ್ಮ, ನೀನು ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿದ್ರೆ ನೀನು ವಿಶೇಷವಾಗಿ ಸ್ವಯಂವರವನ್ನ ನಿನಗಾಗಬೇಕು ಅಂತ ಹೇಳಿದ್ರೆ ನಿನ್ಗೊಂದು ವ್ರತ ಇದೆ, ವ್ರತವನ್ನು ಮಾಡು ಅಂತ ಹೇಳಿ ಹೇಳ್ಕೊಡ್ತಾರೆ. ಆ ವ್ರತದ ಬಗ್ಗೆ ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾರೆ. ಎಲ್ಲ ನಾರದರ ಪ್ರಕಾರ ಏನೇನು ಹೇಳಬೇಕಾಗಿತ್ತೋ ಎಲ್ಲವನ್ನ ಪಾರ್ವತೀ ದೇವಿಗೆ ಹೇಳ್ಕೊಡ್ತಾರೆ. ಈ ರೀತಿ ಮಾಡು ಅಂತೆಲ್ಲ ಹೇಳಿದ್ಮೇಲೆ ಆಕೆ ಯಾರು? ಆ ಪಾರ್ವತೀ ದೇವಿ ವಿಶೇಷವಾಗಿ ಆ ವ್ರತದ ಅನುಷ್ಠಾನ ನೋಡಿ. ಇಲ್ಲಿ ಏನು ನಾವು ದೀಪವನ್ನು ಇಟ್ಟಿದ್ದೀವಿ, ಒಂದು ಮಂಡಲ, ಒಂದು ದೀಪ, ದೀಪಕ್ಕೆ ವಸ್ತ್ರ, ಅದಕ್ಕೆ ಹೂವು,
ಹೀಗೆ ದೀಪವನ್ನೇ ನಾವು ಪರಮೇಶ್ವರ ರೂಪ ಅಂಥೇಳಿ ಅಲ್ಲಿ 3 ಬತ್ತಿಗಳಿದೆ. ಒಂದು ನಾವು ಅದಕ್ಕೆ ಜ್ಯೋತಿ ಸ್ವರೂಪರಾಗಿರ್ತಕ್ಕಂಥ 3 ಜನ ಶಕ್ತಿಗಳು. ಯಾರು? ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿ 3ರ ಸ್ವರೂಪಿಣಿ ತಾಯಿ ಯಾರು? ಪಾರ್ವತೀ ದೇವಿ. ಅದಕ್ಕೆ ಆ ಅಮ್ಮನನ್ನು ನಾವು ಸ್ತೋತ್ರ ಮಾಡ್ಬೇಕಂತ ಕರಿತೀವಿ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಶಕ್ತಿ ಸ್ವರೂಪಿಣಿ, ಮಹಾಸರಸ್ವತಿ ಸ್ವರೂಪಿಣಿ ಯಾರು? ಮಹಾಕಾಳಿ ಅಂತ ಕರಿತೀವಿ. ಪತಿವ್ರತೆಯಾದಂಥ ಪಾರ್ವತೀ ದೇವಿ ಅಂತ ಹೇಳಿ ಕರಿತೀವಿ. ಹಾಗೆ ಈ ಕೆಲಸವನ್ನು ಆ ಪಾರ್ವತೀ ದೇವಿ ಈ ದೀಪಾರಾಧನೆಯನ್ನು ಮಾಡಿ, ಈ ರೀತಿಯಾಗಿ ಮಂಡಲವನ್ನು, ಈ ರೀತಿಯಾಗಿ ಈ ದೀಪ ಜ್ಯೋತಿಯನ್ನು ನಮಸ್ಕಾರವನ್ನು ಮಾಡಿ ಈ ವ್ರತವನ್ನು ಆ ಪಾರ್ವತೀ ದೇವಿ ಆಚರಣೆಯನ್ನು ನಾರದರ ಮುಖಾಂತರವಾಗಿ ಈ ಆಚರಣೆಯನ್ನು ಮಾಡ್ತಾ ಇರ್ತಾಳೆ. ಈ ರೀತಿ ಆ ತಾಯಿ ಆಚರಣೆ ಮಾಡಿದ ಮೇಲೆ ಸಾಕ್ಷಾತ್ ಶಿವನೇ ಬಂದು ಆ ಪಾರ್ವತಿಯನ್ನು ಸ್ವಯಂವರ ಅಂತ ಹೇಳಿ ಸ್ವಯಂವರ ಆಗ್ತಾನೆ. ಹೀಗೆ ಅದೇ ನಾರದರ ಮುಖಾಂತರವಾಗಿ ಹೇಳ್ತಾನೆ, ನೀನು ಸತೀದೇವಿಯನ್ನು ನಾನು ದಕ್ಷ ಬ್ರಹ್ಮನ ಮನೆಯಲ್ಲಿ ನೋಡಿದೆ. ದಕ್ಷ ಬ್ರಹ್ಮ ಹಿಮಂತ ರಾಜ, ಆಯ್ತಾ, ಪರ್ವತರಾಜನ ಮನೆಯಲ್ಲಿ ನೋಡಿದೆ ಅಂತ ಹೇಳಿದಾಗ ಶಿವ ಓಡ್ ಬಂದು ಅಲ್ಲಿ ನೋಡ್ತಾನೆ. ಆಕೆಯ ಸ್ವರೂಪ, ಆಕೆಯ ಲಕ್ಷಣ, ಆಕೆಯ ಭಾವವನ್ನು ನೋಡಿ ಇವಳೇ ಸತೀದೇವಿ ಈ ಕೈಯೊಂದು ಹಿಡ್ಕೊಳ್ತಾನೆ. ಕೈ ಹಿಡ್ಕೊಂಡಿದ ತಕ್ಷಣ ಪಾಣಿಗ್ರಹಣ ಅಂತ ಹೇಳಿ ಕರೀತಾರೆ. ಹಾಗೆ ಆ ಕ್ಷಣದಲ್ಲೇ ಪಾಣಿಗ್ರಹಣ ಆಯಿತು. ಆ ಪಾರ್ವತೀ ದೇವಿ ಏನು ಮನಸ್ಸಿನಲ್ಲಿ ಇಚ್ಛೆ ಇತ್ತು, ಏನು ವ್ರತಗಳನ್ನು ಮಾಡಿದ್ದು ಪುಣ್ಯ ಇತ್ತು, ಆ ಸಾಕ್ಷಾತ್ ಪರಮೇಶ್ವರನೇ ಬಂದು ಆಕೆಯನ್ನು ಮದುವೆ ಆಗ್ತಾನೆ. ಹಾಗೆ ಇಂತಹ ಉತ್ತಮವಾದಂಥ, ವಿಶೇಷವಾಗಿ ಯಾವ ಹೆಣ್ಣು ಮಕ್ಕಳು ಮದುವೆ ಆಗಿಲ್ವೋ ಅವರಿಗೆಲ್ಲರಿಗೂ ಕೂಡ ಉತ್ತಮವಾದಂಥ ವರ ಸಿಗ್ತಾನೆ ಅನ್ನುವಂತಹ ವ್ರತ ಯಾವುದಾದ್ರು ಇದೆ ಅಂತಂದರೆ ಇದು ಈ ಸ್ವಯಂವರ ಪಾರ್ವತಿ ವ್ರತ. ಈ ವ್ರತವನ್ನು ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿ, ವಿಶೇಷವಾಗಿ ನಮಸ್ಕಾರವನ್ನೆಲ್ಲ ಮಾಡಿ, ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಸಮಸ್ತವಾದ ಕಷ್ಟಗಳ ನಿವಾರಣೆ ಆಗುತ್ತೆ, ಸಮಸ್ತವಾದ ಪಾಪಗಳ ನಿವಾರಣೆ ಆಗುತ್ತೆ, ಸಮಸ್ತವಾದ ಶಾಪಗಳು ಕೂಡ ನಿವಾರಣೆ ಆಗುತ್ತೆ. ವಿಶೇಷವಾಗಿ ಆ ತಾಯಿಯ ಅನುಗ್ರಹ, 3 ಜನ ತಾಯಿಯಂದರು ಯಾರು? ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಆ 3 ಜನ ದೇವಿಯರ ಅನುಗ್ರಹ ಸ್ವರೂಪವು, ಆ ಅನುಗ್ರಹ ನಮಗೆ ಸಿಕ್ಕಿ ನಾವೇನು ಫಲವನ್ನು ಕೇಳ್ಕೊಳ್ತೀವಿ ಆ ಫಲವು ನಮಗೆ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ, ವಿಳಂಬದಲ್ಲಿ ಯಾವುದು? ವಿವಾಹದಲ್ಲಿ ವಿಳಂಬ, ವಿವಾಹದಲ್ಲಿ ಅಡೆತಡೆಗಳು, ಕುಜದೋಷಗಳು, ಹೀಗೆ ವಿವಾಹಕ್ಕೆ ಏನೇನು ಅಡೆತಡೆಗಳಿದೆ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವಂತಹ ತಾಯಿ ಅಂತಂದ್ರೆ ಅದು ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಈ ಸ್ವಯಂವರ ಪಾರ್ವತಿ ದೇವಿಯ ಒಂದು ವ್ರತವನ್ನು ಮಾಡಿದ್ದೆ ಆದರೆ, ಈ ಸ್ವಯಂವರ ದೇವಿ ಪಾರ್ವತಿ ದೇವಿಯ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಅವರಿಗೆ ವಿವಾಹ ಖಂಡಿತವಾಗಿ ಆಗುತ್ತೆ. ವಿಶೇಷವಾಗಿ ಇವತ್ತು ಪ್ರಾರ್ಥನಾಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಈ ವ್ರತವನ್ನು ಶುರು ಮಾಡೋಣ.